ಕೋಟಿಯಲ್ಲಿ ಒಬ್ಬರಾಗಿರುತ್ತಾರೆ ಈ ದಿನ ಹುಟ್ಟಿದವರು. ನೀವು ಹುಟ್ಟಿದ ದಿನವು ನಿಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತದೆ. ನಿಮ್ಮ ಜನ್ಮದಿನವು ನಿಮ್ಮ ಸ್ವಭಾವ, ಅಭ್ಯಾಸ ಮತ್ತು ಭವಿಷ್ಯದ ರಹಸ್ಯವನ್ನು ತಿಳಿಸಬಲ್ಲದೆ. ಈ ಪ್ರಶ್ನೆ ಎಷ್ಟು ರೋಚಕವಾಗಿದೆಯೋ ಅಷ್ಟೇ ರಹಸ್ಯಮಯವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನ್ಮದಿನಕ್ಕೆ ವಿಶೇಷ ಮಹತ್ವವಿದೆ. ಇದರ ಮೂಲಕ ತಿಳಿದುಕೊಳ್ಳಬಹುದು ಯಾವ ದಿನ ಹುಟ್ಟಿದವರಿಗೆ ಎಷ್ಟು ಸಂತೋಷ ಮತ್ತು ಸಫಲತೆ ತಂದುಕೊಡುತ್ತದೆ ಎಂದು. ಇವತ್ತು ನಾವು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಯಾವ ದಿನ ಹುಟ್ಟಿದ ವ್ಯಕ್ತಿಯ ಸ್ವಭಾವ ಹೇಗಿರುತ್ತದೆ, ಅವರ ಭಾಗ್ಯದ ಉದಯ ಯಾವ ವಯಸ್ಸಿನಲ್ಲಿ ಆಗುತ್ತದೆ ಮತ್ತು ಯಾವ ಪರಿಹಾರದಿಂದ ಅವರ ಜೀವನ ಸುಧಾರಿಸುತ್ತದೆ ಎಂದು. ಈ ವಿಡಿಯೋವನ್ನು ಗಮನವಿಟ್ಟು ವೀಕ್ಷಿಸಿ. ಇದರಿಂದ ನಿಮಗೆ ನಿಮ್ಮ ಜೀವನವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಲು ಸಹಾಯವಾಗುತ್ತದೆ. ಮೊದಲನೆಯದಾಗಿ, ಸೋಮವಾರದ ದಿನ ಜನಿಸಿದ ವ್ಯಕ್ತಿಗಳು. ಸೋಮವಾರದ ದಿನ ಹುಟ್ಟಿದವರ ಸ್ವಭಾವ ಮತ್ತು ಭವಿಷ್ಯ. ಸೋಮವಾರದ ದಿನ ಜನಿಸಿದ ವ್ಯಕ್ತಿಗಳ ಮೇಲೆ ಚಂದ್ರನ ವಿಶೇಷ ಪ್ರಭಾವವಿರುತ್ತದೆ. ಯಾಕೆಂದರೆ ಸೋಮವಾರವು ಚಂದ್ರನಿಗೆ ಸಮರ್ಪಿತವಾಗಿರುತ್ತದೆ. ಚಂದ್ರಮ ಮನಸ್ಸೋ ಜಾತಃ ಎಂಬುದು ಋಗ್ವೇದದ ಒಂದು ಪ್ರಸಿದ್ಧ ವಾಕ್ಯವಾಗಿದ್ದು, ಇದರ ಅರ್ಥ ಚಂದ್ರನು ಮನಸ್ಸಿನ ಅಧಿದೇವತೆ ಮತ್ತು ಕಾರಕ ಎಂದು. ಹಾಗೆಯೇ ಸೋಮವಾರ ದಿನ ಜನಿಸಿದವರ ಮನಸ್ಸು ಕೂಡ ಕೋಮಲ ಮತ್ತು ಸಂವೇದನಾಶೀಲವಾಗಿರುತ್ತದೆ. ಇಂತಹ ವ್ಯಕ್ತಿಗಳು ಭಾವುಕರಾಗಿರುತ್ತಾರೆ, ಇತರರ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಇತರರ ದುಃಖವನ್ನು ನೋಡಿ ತಕ್ಷಣ ದುಃಖಿತರಾಗುತ್ತಾರೆ. ಇವರ ವಿಶೇಷ ಲಕ್ಷಣವೆಂದರೆ ಇವರ ಕಣ್ಣುಗಳು ದೊಡ್ಡದಾಗಿ ಆಕರ್ಷಕವಾಗಿರುತ್ತದೆ ಮತ್ತು ಯಾರನ್ನೂ ಕೂಡ ತಕ್ಷಣ ಪ್ರಭಾವಿತಗೊಳಿಸುವಂತಿರುತ್ತದೆ. ಇವರು ಬುದ್ಧಿವಂತರಾಗಿರುತ್ತಾರೆ ಮತ್ತು ಜೀವನದಲ್ಲಿ ಮುಂದಕ್ಕೆ ಹೋಗುವ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ. ಇವರ ಜಾತಕದಲ್ಲಿ ಶನಿಯ ಪ್ರಭಾವ ಇಲ್ಲದಿದ್ದಲ್ಲಿ ಇವರು ಶ್ವೇತವರ್ಣೀಯರಾಗಿರುತ್ತಾರೆ. ಸೋಮವಾರದ ದಿನ ಜನಿಸಿದವರು ಚಂಚಲ ಮತ್ತು ವಾತ ಕಫ ಪ್ರಕೃತಿಯವರಾಗಿರುತ್ತಾರೆ. ಅಂದರೆ ಇವರ ಮನಸ್ಸು ಎಂದಿಗೂ ಸ್ಥಿರವಾಗಿರುವುದಿಲ್ಲ. ಇವರು ಸಿಹಿಯಾದ ಮಾತುಗಳನ್ನು ಆಡುವವರಾಗಿರುತ್ತಾರೆ. ಇದರಿಂದಾಗಿ ಇವರು ಎಲ್ಲರಿಗೂ ಪ್ರಿಯರಾಗಿರುತ್ತಾರೆ ಮತ್ತು ದಡ್ಡತನವನ್ನು ನಿಭಾಯಿಸುವಲ್ಲಿಯೂ ಉತ್ತಮರಾಗಿರುತ್ತಾರೆ. ಈಗ ತಿಳಿದುಕೊಳ್ಳೋಣ ಇವರ ಭಾಗ್ಯದ ಉದಯದ ಬಗ್ಗೆ. ಯಾವ ವ್ಯಕ್ತಿಗಳು ಸೋಮವಾರದ ದಿನ ಹುಟ್ಟಿರುತ್ತಾರೋ ಅವರ ಭಾಗ್ಯ 24ನೇ ಮತ್ತು 25ನೇ ವರ್ಷದಲ್ಲಿ ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಇವರ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತದೆ. ಒಂದು ವೇಳೆ ಸರಿಯಾದ ದಿಸೆಯಲ್ಲಿ ಪ್ರಯತ್ನ ಪಟ್ಟರೆ ಜೀವನದಲ್ಲಿ ದೊಡ್ಡ ಸಫಲತೆಯನ್ನು ಪಡೆಯಬಹುದು. ಇನ್ನು ಸೋಮವಾರದ ದಿನ ಜನಿಸಿದವರಿಗೆ ಉತ್ತಮ ಭವಿಷ್ಯಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದ ಕೆಲವು ಪರಿಹಾರಗಳು. ಮೊದಲನೆಯದಾಗಿ, ಮನೆಯ ಸುತ್ತಮುತ್ತ ಕೊಳಕಾದ ನೀರು ಶೇಖರಣೆ ಆಗಲು ಬಿಡಬಾರದು. ಇಲ್ಲದಿದ್ದಲ್ಲಿ ಮಾನಸಿಕ ಒತ್ತಡ ಕಾಡುವ ಸಂಭವ ಇರುತ್ತದೆ. ಎರಡನೆಯದಾಗಿ, ವರ್ಷದಲ್ಲಿ ಕನಿಷ್ಠ 2 ಸಲ ಮಳೆಯ ನೀರನ್ನು ಗಾಜಿನ ಬಾಟಲಿಯಲ್ಲಿ ಶೇಖರಿಸಿ ಮನೆಯಲ್ಲಿಡಬೇಕು. ಇದರಿಂದಾಗಿ ಮನೆಯ ನಕಾರಾತ್ಮಕ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಸೋಮವಾರದ ದಿನ ಸಿಹಿಯಾದ ಹಾಲನ್ನು ಕುಡಿಯಬಾರದು. ಇದರಿಂದ ಮನಸ್ಸಿನಲ್ಲಿ ಭ್ರಮೆ ಮತ್ತು ಅಸ್ಥಿರತೆ ಕಾಡುತ್ತದೆ. ನಾಲ್ಕನೆಯದಾಗಿ, ಮನೆಯಲ್ಲಿ ಬಿಳಿ ಬಣ್ಣದ ಮತ್ತು ಪರಿಮಳದ ಹೂವಿನ ಗಿಡವನ್ನು ನೆಡಬೇಕು. ಉದಾಹರಣೆಗೆ ಮಲ್ಲಿಗೆ, ಸುಗಂಧಿ ಪುಷ್ಪ ಇತ್ಯಾದಿ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಉಳಿಯುತ್ತದೆ. ಐದನೆಯದಾಗಿ, ಹುಣ್ಣಿಮೆಯ ರಾತ್ರಿ ಚಂದ್ರನಿಗೆ ಆರ್ಘ್ಯವನ್ನು ಕೊಡಬೇಕು. ಇದರಿಂದ ಭಾಗ್ಯ ಪ್ರಬಲವಾಗುತ್ತದೆ ಮತ್ತು ಮಾನಸಿಕ ಶಾಂತಿ ನೆಲೆಸುತ್ತದೆ. ಈಗ ಮಂಗಳವಾರದ ಬಗ್ಗೆ ತಿಳಿದುಕೊಳ್ಳೋಣ. ಮಂಗಳವಾರದ ದಿನ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ. ಮಂಗಳವಾರದ ದಿನ ಜನಿಸಿದವರ ಮೇಲೆ ಮಂಗಳ ಗ್ರಹದ ವಿಶೇಷ ಪ್ರಭಾವವಿರುತ್ತದೆ. ಮಂಗಳವನ್ನು ಪರಾಕ್ರಮ, ಶಕ್ತಿ, ಸಾಹಸದ ಪ್ರತೀಕವೆಂದು ಹೇಳಲಾಗುತ್ತದೆ. ಹಾಗಾಗಿ ಈ ದಿನ ಜನಿಸಿದವರು ಬಹಳ ನಿರ್ಭೀತ, ಆತ್ಮವಿಶ್ವಾಸಿ ಮತ್ತು ಶ್ರಮಜೀವಿಗಳಾಗಿರುತ್ತಾರೆ. ಇವರಿಗೆ ಸಿಟ್ಟು ಸ್ವಲ್ಪ ಜಾಸ್ತಿಯೇ ಇರುತ್ತದೆ. ಆದರೆ ಇದೇ ಶಕ್ತಿಯನ್ನು ಅವರು ಸರಿಯಾದ ದಾರಿಯಲ್ಲಿ ಉಪಯೋಗಿಸಿದರೆ ಜೀವನದಲ್ಲಿ ದೊಡ್ಡ ಸಫಲತೆಯನ್ನು ಪಡೆಯಬಹುದು. ಮಂಗಳವಾರ ಹುಟ್ಟಿದವರಿಗೆ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಬಹಳ ಆಲೋಚನೆ ಮಾಡುವ ಅಭ್ಯಾಸವಿರುತ್ತದೆ. ಈ ಜನರು ಯಾರನ್ನೂ ಕೂಡ ಸ್ವಲ್ಪವಾಗಿ ನಂಬುವುದಿಲ್ಲ ಮತ್ತು ಸದಾ ಜಾಗರೂಕತೆಯಲ್ಲಿರುವವರಾಗಿದ್ದಾರೆ. ಮಂಗಳನ ಶುಭ ಪ್ರಭಾವ ಇವರಿಗೆ 28ನೇ ಮತ್ತು 32ನೇ ವಯಸ್ಸಿನಲ್ಲಿ ಕಾಣಿಸುತ್ತದೆ. ಮಂಗಳವಾರ ಹುಟ್ಟಿದವರಿಗೆ ಉತ್ತಮ ಭವಿಷ್ಯಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಪರಿಹಾರಗಳು. ಮೊದಲನೆಯದಾಗಿ, ನಿಮ್ಮ ಮಲಗುವ ಕೋಣೆಯಲ್ಲಿ ಒಂದು ಕೆಂಪು ಬಣ್ಣದ ವಸ್ತ್ರದಲ್ಲಿ ಸೋಂಪಿನ ಕಾಳನ್ನು ಕಟ್ಟಿಡಬೇಕು. ಇದರಿಂದ ಸಕಾರಾತ್ಮಕ ಶಕ್ತಿಯ ಸಂಚಲನ ಆಗುತ್ತದೆ. ಎರಡನೆಯದಾಗಿ, ಮಸೂರು ಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಬಡವರಿಗೆ ದಾನ ಮಾಡಬೇಕು. ಇದರಿಂದ ರಾಹು ಮತ್ತು ಮಂಗಳ ದೋಷ ಶಾಂತವಾಗುತ್ತದೆ. ಮೂರನೆಯದಾಗಿ, ಆಂಜನೇಯ ಚರಣಗಳಲ್ಲಿ ಕುಂಕುಮವನ್ನು ಅರ್ಪಿಸಬೇಕು ಮತ್ತು ಅದನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಬೇಕು. ಇದರಿಂದ ಸಂಕಷ್ಟಗಳು ದೂರವಾಗುತ್ತದೆ. ನಾಲ್ಕನೆಯದಾಗಿ, ಆಂಜನೇಯ
ಸಾಮಾನ್ಯನ ರೂಪವಾದ ಕೋತಿಗಳಿಗೆ ಬೆಲ್ಲ ಮತ್ತು ಕಡಲೆಯನ್ನು ತಿನ್ನಿಸುವುದರಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ. 5ನೇಯದಾಗಿ, ನಿಯಮಿತವಾಗಿ ಹನುಮಾನ್ ಚಾಲಿಸ ಪಠಿಸುವುದರಿಂದ ಎಲ್ಲ ಸಂಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಈಗ ತಿಳಿದುಕೊಳ್ಳೋಣ ಬುಧವಾರದ ಬಗ್ಗೆ. ಬುಧವಾರದ ದಿನ ಜನಿಸಿದವರ ಮೇಲೆ ಬುಧನ ಪ್ರಭಾವವಿರುತ್ತದೆ. ಬುಧ ಎಂದರೆ ಬುದ್ಧಿ, ಸಂವಾದ ಮತ್ತು ವ್ಯಾಪಾರದ ಪ್ರತೀಕವಾಗಿದೆ. ಇದರಿಂದ ಕೆಲವರು ಬಹಳ ಚತುರ, ತೀವ್ರ ಬುದ್ಧಿ ಮತ್ತು ಮಿಲನಸಾರರಾಗಿರುತ್ತಾರೆ. ಇವರ ಬುದ್ಧಿ ಬಹಳ ತೀಕ್ಷ್ಣವಾಗಿರುತ್ತದೆ ಮತ್ತು ಎಲ್ಲ ತರಹದ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಬುಧವಾರ ಜನಿಸಿದವರಿಗೆ ತಮ್ಮ 8ನೇ ಮತ್ತು 22ನೇ ವಯಸ್ಸಿನಲ್ಲಿ ಕೆಲವು ಕಠಿಣತೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ 32ನೇ ವರ್ಷದ ನಂತರ ಇವರ ಭಾಗ್ಯ ಸಂಪೂರ್ಣವಾಗಿ ಹೊಳೆಯಲು ಪ್ರಾರಂಭಿಸುತ್ತದೆ. ಬುಧವಾರ ಜನಿಸಿದವರಿಗೆ ಕೆಲವು ಪರಿಹಾರಗಳು. ಮೊದಲನೆಯದಾಗಿ, ಮನೆಯಲ್ಲಿ ಅವಶ್ಯಕವಾಗಿ ತುಳಸಿಯ ಗಿಡವನ್ನು ನೆಡಬೇಕು ಮತ್ತು ಪ್ರತಿದಿನ ಎಲೆಯನ್ನು ಸೇವಿಸಬೇಕು. ಇದರಿಂದ ಬುಧ ಗ್ರಹ ಬಲಿಷ್ಠನಾಗುತ್ತಾನೆ. 2ನೇಯದಾಗಿ, ಬುಧವಾರದ ದಿನ ಹಸಿರು ಬಣ್ಣದ ಬಳೆಗಳನ್ನು ಮಂಗಳಮುಖಿಯರಿಗೆ ದಾನ ಮಾಡಬೇಕು. ಇದರಿಂದ ಧನ ಮತ್ತು ಸೌಭಾಗ್ಯದ ಪ್ರಾಪ್ತಿಯಾಗುತ್ತದೆ. 3ನೇಯದಾಗಿ, ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಗಳನ್ನು ಗೋವಿಗೆ ತಿನ್ನಿಸುವುದರಿಂದ ಎಲ್ಲ ತರಹದ ಸಮಸ್ಯೆಗಳು ದೂರವಾಗುತ್ತದೆ. ಈಗ ತಿಳಿದುಕೊಳ್ಳೋಣ ಗುರುವಾರದ ದಿನ ಜನಿಸಿದವರು ಸ್ವಭಾವ ಮತ್ತು ಭವಿಷ್ಯ. ಗುರುವಾರ ಬೃಹಸ್ಪತಿಯ ವಾರವಾಗಿದ್ದು ಇದು ಎಲ್ಲ ದೇವತೆಗಳಿಗೂ ಗುರು ಎಂಬ ಮಾನ್ಯತೆ ಇರುತ್ತದೆ. ಈ ಕಾರಣದಿಂದಾಗಿ ಗುರುವಾರದ ದಿನ ಜನಿಸಿದವರು ಭಾಗ್ಯ, ಬುದ್ಧಿವಂತ, ವಿಚಾರಶೀಲ ಮತ್ತು ಭಾಗ್ಯಶಾಲಿಗಳಾಗಿರುತ್ತಾರೆ. ಇವರ ವಿಚಾರಗಳು ಆಳವಾಗಿರುತ್ತದೆ ಮತ್ತು ಯಾವುದೇ ವಿಚಾರವನ್ನು ಸಂಪೂರ್ಣ ವಿವೇಚನೆಯಿಂದ ಮತ್ತು ಗಂಭೀರತೆಯಿಂದ ಆಲೋಚಿಸುತ್ತಾರೆ. ಇವರ ಮೃದು ಭಾಷಿ ಸ್ವಭಾವದಿಂದಾಗಿ ಶತ್ರುವನ್ನು ಕೂಡ ಮಿತ್ರರಾಗಿಸುತ್ತಾರೆ. ಇವರಲ್ಲಿ ವಿನಮ್ರತೆ, ಕರುಣೆ ಮತ್ತು ಪರೋಪಕಾರದ ಭಾವನೆ ಪ್ರಬಲವಾಗಿರುತ್ತದೆ. ಆದರೆ ಗುರುವಾರ ಜನಿಸಿದವರಿಗೆ ಭಾಗ್ಯದಲ್ಲಿ ಕೆಲವು ಶಾರೀರಿಕ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಇವರ ಜೀವನದಲ್ಲಿ 24ನೇ, 32 ಮತ್ತು 54ನೇ ವಯಸ್ಸಿನಲ್ಲಿ ಭಾಗ್ಯ ವಿಶೇಷ ರೂಪದಿಂದ ಪ್ರಬಲವಾಗುತ್ತದೆ ಮತ್ತು ಅಪಾರ ಸಫಲತೆ ದೊರಕುತ್ತದೆ. ಈ ವಯಸ್ಸಿನಲ್ಲಿ ಅವರಿಗೆ ಹಠಾತ್ ಧನಲಾಭ, ಉದ್ಯೋಗದಲ್ಲಿ ಉನ್ನತಿ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿಯ ಅನುಭವ ಆಗುತ್ತದೆ. ಇನ್ನು ಗುರುವಾರ ಜನಿಸಿದವರಿಗೆ ಕೆಲವು ವಿಶೇಷ ಪರಿಹಾರಗಳು. ಮೊದಲನೆಯದಾಗಿ, ದೇವಸ್ಥಾನದಲ್ಲಿ ಬಾಳೆ ಗಿಡವನ್ನು ನೆಟ್ಟು ಅದರ ಎದುರು ದೀಪವನ್ನು ಹಚ್ಚಬೇಕು. ಇದರಿಂದ ಗುರುಗ್ರಹದ ಕೃಪೆ ಸದಾ ಇರುತ್ತದೆ. ಇಷ್ಟೇ ಅಲ್ಲದೆ ಅಕ್ಕಿ, ಬೆಲ್ಲ, ಕಡಲೆಬೇಳೆ ಮತ್ತು ಅರಶಿನವನ್ನು ಸೇರಿಸಿ ಗೋವಿಗೆ ತಿನ್ನಿಸಬೇಕು. ಇದರಿಂದ ಸಮೃದ್ಧಿಯ ದ್ವಾರ ತೆರೆಯುತ್ತದೆ. ಗುರುವಾರ ಜನಿಸಿದವರು ಗಂಧದಲ್ಲಿ ಕೇಸರಿಯನ್ನು ಸೇರಿಸಿ ತಿಲಕವನ್ನು ಇಟ್ಟುಕೊಳ್ಳಬೇಕು. ಇದರಿಂದ ಸಮಾಜದಲ್ಲಿ ಅವರ ಸ್ಥಾನಮಾನ ವೃದ್ಧಿಯಾಗುತ್ತದೆ. ಇದರ ಜೊತೆಗೆ ಯಾವುದೇ ದೇವಸ್ಥಾನ ಅಥವಾ ಧರ್ಮಸ್ಥಾನದಲ್ಲಿ ಸೇವೆಯನ್ನು ಮಾಡಬೇಕು. ಇದರಿಂದ ಪುಣ್ಯದ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದಲ್ಲಿ ಸಫಲತೆಯನ್ನು ಹೊಸ ದ್ವಾರಗಳು ತೆರೆದುಕೊಳ್ಳುತ್ತದೆ. ಇನ್ನು ಶುಕ್ರವಾರದ ದಿನ ಜನಿಸಿದ ವ್ಯಕ್ತಿಗಳ ಸ್ವಭಾವ ಮತ್ತು ಭವಿಷ್ಯ. ಶುಕ್ರವಾರದ ದಿನ ಜನಿಸಿದವರು ಅತ್ಯಂತ ಆಕರ್ಷಕ, ಕಲಾತ್ಮಕ ಮತ್ತು ಸೌಂದರ್ಯ ಪ್ರಿಯರಾಗಿರುತ್ತಾರೆ. ಇವರ ಸಂಬಂಧದ ಶುಕ್ರ ಗ್ರಹದ ಜೊತೆಗೆ ಇರುತ್ತದೆ. ಅದು ಬೌದ್ಧಿಕ ಸುಖ, ವೈಭವ ಮತ್ತು ಐಶ್ವರ್ಯದ ಅಧಿದೇವರು ಎಂಬ ಮಾನ್ಯತೆ ಇರುತ್ತದೆ. ಹಾಗಾಗಿ ಈ ದಿನ ಹುಟ್ಟಿದವರು ಸಂಗೀತ, ನೃತ್ಯ, ಚಿತ್ರಕಲೆ, ಫ್ಯಾಷನ್, ಸಿನಿಮಾ, ಮೀಡಿಯಾ ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿದ ವೃತ್ತಿಗಳಲ್ಲಿ ಸಫಲತೆಯನ್ನು ಕಾಣುತ್ತಾರೆ. ಇವರ ಜೀವನ ಶೈಲಿಯು ಭವ್ಯವಾಗಿರುತ್ತದೆ. ಇವರ ಭಾಗ್ಯದ ಉದಯ 25ನೇ, 33ನೇ ಮತ್ತು 48ನೇ ವಯಸ್ಸಿನಲ್ಲಿ ಆಗುತ್ತದೆ. ಶುಕ್ರವಾರ ಜನಿಸಿದವರಿಗೆ ಕೆಲವು ವಿಶೇಷ ಪರಿಹಾರಗಳು. ಶುಕ್ರವಾರದ ದಿನ ಜನಿಸಿದವರು ಕಪ್ಪು ಇರುವೆಗಳಿಗೆ ಸಕ್ಕರೆಯನ್ನು ತಿನ್ನಿಸಬೇಕು. ಇದರಿಂದ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಲಕ್ಷ್ಮೀದೇವಿಯ ಕೃಪೆ ಸದಾ ಇರುತ್ತದೆ. 2ನೇಯದಾಗಿ, ಶುಕ್ರವಾರದ ದಿನ ಬಿಳಿ ಬಣ್ಣದ ಹಸುವಿಗೆ ಆಹಾರವನ್ನು ತಿನ್ನಿಸಬೇಕು. ಇದರಿಂದ ಶುಕ್ರ ಗ್ರಹ ಬಲಿಷ್ಠವಾಗುತ್ತದೆ ಮತ್ತು ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. 3ನೇಯದಾಗಿ, ಶುಕ್ರವಾರದ ದಿನ ಸ್ನಾನದ ನೀರಿಗೆ ಸ್ವಲ್ಪ ಹಾಲನ್ನು ಸೇರಿಸುವುದರಿಂದ ದೇಹದ ಶಕ್ತಿ ಸಕಾರಾತ್ಮಕವಾಗಿರುತ್ತದೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಶುಕ್ರವಾರದ ದಿನ ಜನಿಸಿದ ಮಹಿಳೆಯರು ವಿಶೇಷವಾಗಿ ಸ್ತ್ರೀ ಸ್ತೋತ್ರ ಮತ್ತು ಕನಕಧಾರ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸಬೇಕು. ಇದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ಅವರ ಮೇಲೆ ಇರುತ್ತದೆ ಮತ್ತು ಅವರ ಮನೆಯಲ್ಲಿ ಎಂದಿಗೂ ಧನ ಮತ್ತು ಸಮೃದ್ಧಿಯ ಕೊರತೆ ಉಂಟಾಗುವುದಿಲ್ಲ. ಇನ್ನು ಶನಿವಾರದ ದಿನ ಜನಿಸಿದವರ ಸ್ವಭಾವ
ಮತ್ತು ಭವಿಷ್ಯ. ಶನಿವಾರದ ಹೆಸರು ಹೇಳುತ್ತಿದ್ದಂತೆ ಹೆಚ್ಚಿನ ಜನರು ಭಯಭೀತರಾಗುತ್ತಾರೆ. ಯಾಕೆಂದರೆ ಶನಿವಾರ ಶನಿದೇವರ ವಾರವೆಂದು ಹೇಳಲಾಗುತ್ತದೆ. ಶನಿ ಗ್ರಹಕ್ಕೆ ನ್ಯಾಯಾಧೀಶ ಗ್ರಹ ಎಂದು ಕರೆಯಲಾಗುತ್ತದೆ. ಯಾಕೆಂದರೆ ಅವನು ವ್ಯಕ್ತಿಗೆ ಅವನ ಕರ್ಮಗಳ ಆಧಾರದ ಮೇಲೆ ಫಲವನ್ನು ನೀಡುತ್ತಾನೆ. ಶನಿವಾರದ ದಿನ ಜನಿಸಿದವರು ಅತಿ ಸಂಕೋಚದ, ಶಿಸ್ತಿನ ಮತ್ತು ಶ್ರಮವನ್ನು ವಹಿಸುವವರಾಗಿರುತ್ತಾರೆ. ಇವರು ಜೀವನದಲ್ಲಿ ಯಾವುದೇ ಕೆಲಸವನ್ನು ಬಹಳ ಆಲೋಚನೆಯಿಂದ ಮಾಡುತ್ತಾರೆ ಮತ್ತು ಗಡಿಬಿಡಿಯ ನಿರ್ಧಾರವನ್ನು ಎಂದಿಗೂ ಕೈಗೊಳ್ಳುವುದಿಲ್ಲ. ಆದರೆ ಶನಿವಾರ ಜನಿಸಿದವರಿಗೆ ಅವರ 20ನೇ, 25ನೇ ಮತ್ತು 45ನೇ ವರ್ಷ ಬಹಳ ಸಂಘರ್ಷದಾಯಕವಾಗಿರುತ್ತದೆ. ಈ ವರ್ಷಗಳಲ್ಲಿ ಇವರಿಗೆ ಧೈರ್ಯ ಮತ್ತು ಸಂಯಮವನ್ನು ಕಾಯ್ದುಕೊಳ್ಳುವುದು ಅತಿ ಅವಶ್ಯವಾಗಿರುತ್ತದೆ. ಆದರೆ ಸರಿಯಾದ ದಾರಿಯಲ್ಲಿ ಪ್ರಯತ್ನ ಪಟ್ಟರೆ 49ನೇ ವರ್ಷದ ನಂತರ ಇವರಿಗೆ ಸಫಲತೆ ಸಿಗುತ್ತದೆ ಮತ್ತು ಜೀವನದಲ್ಲಿ ಸ್ಥಿರತೆ ಬರುತ್ತದೆ. ಶನಿವಾರ ಜನಿಸಿದವರಿಗೆ ಕೆಲವು ಅತಿ ಉಪಯುಕ್ತ ಪರಿಹಾರಗಳು. ಶನಿವಾರದ ಜನಿಸಿದ ವ್ಯಕ್ತಿಗಳು ಅರಳಿ ಮರದ ಬುಡದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು. ಇದರಿಂದ ಶನಿಗ್ರಹ ಕೃಪೆ ಸದಾ ಇರುತ್ತದೆ ಮತ್ತು ತೊಂದರೆಗಳು ಕಾಡುವುದಿಲ್ಲ. ಇಷ್ಟೇ ಅಲ್ಲದೆ ಉದ್ದಿನ ವಡೆ ಅಥವಾ ಉದ್ದಿನ ತಿನಿಸನ್ನು ಬಡವರಿಗೆ ದಾನ ಮಾಡಬೇಕು. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಶನಿವಾರದ ದಿನ ಕರಿ ಎಳ್ಳು, ಲೋಹ ಮತ್ತು ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸಫಲತೆ ಮತ್ತು ಸಮೃದ್ಧಿ ಸಿಗುತ್ತದೆ. ಈ ದಿನ ಜನಿಸಿದ ವ್ಯಕ್ತಿ ಶನಿವಾರದ ಸಂಜೆ ಹೊತ್ತಿನಲ್ಲಿ ಪಂಚಮುಖಿ ಹನುಮಂತನ ಚಿತ್ರದ ಮುಂದೆ ಸುಂದರಕಾಂಡದ ಪಾಠವನ್ನು ಓದುವುದರಿಂದ ಅವರ ಎಲ್ಲ ತೊಂದರೆಗಳು ದೂರವಾಗುತ್ತದೆ. ಈ ಪರಿಹಾರವು ಜೀವನದ ಅತಿ ಕಠಿಣ ಗಳಿಗೆಯನ್ನು ಕೂಡ ಸುಲಭವಾಗಿ ಪಾರು ಮಾಡುತ್ತದೆ. ಇನ್ನು ರವಿವಾರ ಜನಿಸಿದ ವ್ಯಕ್ತಿಗಳ ಸ್ವಭಾವ ಮತ್ತು ಭವಿಷ್ಯ. ರವಿವಾರದ ದಿನ ಸೂರ್ಯದೇವನಿಗೆ ಸಮರ್ಪಿತವಾಗಿರುತ್ತದೆ ಮತ್ತು ಸೂರ್ಯನಿಗೆ ನವಗ್ರಹಗಳ ರಾಜ ಎಂದು ಹೇಳಲಾಗುತ್ತದೆ. ಹಾಗಾಗಿ ರವಿವಾರದ ದಿನ ಜನಿಸಿದವರ ಮೇಲೆ ಸೂರ್ಯದೇವನ ವಿಶೇಷ ಪ್ರಭಾವವಿರುತ್ತದೆ. ಇವರು ತೇಜಸ್ವಿ, ಆತ್ಮವಿಶ್ವಾಸ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವದ ಧನಿಯಾಗಿರುತ್ತಾರೆ. ಇವರಿಗೆ ಯಾರ ನೇತೃತ್ವದಲ್ಲಿ ಕೆಲಸ ಮಾಡುವುದಕ್ಕಿಂತ ಸ್ವತಃ ನೇತೃತ್ವವನ್ನು ವಹಿಸುವುದು ಇಷ್ಟವಾಗುತ್ತದೆ. ಇವರ ಇನ್ನೊಂದು ವಿಶೇಷತೆ ಎಂದರೆ ಇವರು ಕ್ಷಣದಲ್ಲಿ ಸಂತುಷ್ಟರಾಗುತ್ತಾರೆ ಮತ್ತು ಕ್ಷಣದಲ್ಲಿ ದುಃಖಿತರಾಗುತ್ತಾರೆ. ಇವರ ಭಾವನೆಗಳು ಬಹಳ ವೇಗವಾಗಿ ಬದಲಾಗುತ್ತದೆ. ಇದರಿಂದಾಗಿ ಬೇರೆಯವರೊಂದಿಗೆ ಇವರ ತಾಳಮೇಳ ಸುಲಭವಾಗಿ ಕೂಡುವುದಿಲ್ಲ. ಹಾಗೆ ಇವರಲ್ಲಿ ಅನುಮಾನ ಪಡುವ ಪ್ರವೃತ್ತಿಯೂ ಕೂಡ ಕಂಡುಬರುತ್ತದೆ. ಇದರಿಂದಾಗಿ ಸಂಬಂಧಗಳಲ್ಲಿ ಅನಾವಶ್ಯಕ ಒತ್ತಡ ಕಂಡುಬರುತ್ತದೆ. ಆದರೆ ಇವರ ಅತಿ ದೊಡ್ಡ ಸಾಮರ್ಥ್ಯವೆಂದರೆ ನಿರ್ಣಯವನ್ನು ತೆಗೆದುಕೊಳ್ಳುವ ಕ್ಷಮತೆ. ರವಿವಾರ ಜನಿಸಿದವರು ಏನನ್ನಾದರೂ ಸಾಧಿಸಬೇಕೆಂದು ಅಂದುಕೊಂಡರೆ ಅದನ್ನು ಪೂರೈಸುವಲ್ಲಿ ಸಂಪೂರ್ಣ ಶ್ರದ್ಧೆ ಮತ್ತು ಶ್ರಮವನ್ನು ಹಾಕುತ್ತಾರೆ. ಇನ್ನು ರವಿವಾರ ಜನಿಸಿದವರ ಭಾಗ್ಯೋದಯ 22 ಮತ್ತು 25ನೇ ವಯಸ್ಸಿನಲ್ಲಿ ಆಗುತ್ತದೆ. ಅಂದರೆ ಈ ವಯಸ್ಸಿಗೆ ಬರುವ ತನಕ ತಮ್ಮ ವ್ಯಾವಹಾರಿಕ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಫಲತೆಯ ಹಲವಾರು ಅವಕಾಶಗಳು ದೊರಕುತ್ತದೆ. ಇನ್ನು ರವಿವಾರ ಜನಿಸಿದವರಿಗೆ ಕೆಲವು ವಿಶೇಷ ಪರಿಹಾರಗಳು. ರವಿವಾರ ಜನಿಸಿದವರಿಗೆ ಸೂರ್ಯದೇವನ ವಿಶೇಷ ಆಶೀರ್ವಾದವನ್ನು ಪಡೆಯಲು ಗೋದಾನವನ್ನು ಮಾಡುವುದು ಅತ್ಯಂತ ಶುಭವಾಗಿರುತ್ತದೆ. ಗೋವನ್ನು ಕರುವಿನೊಂದಿಗೆ ದಾನ ಮಾಡುವುದು ಅತ್ಯಂತ ಉತ್ತಮವಾಗಿರುತ್ತದೆ. ಹೀಗೆ ಮಾಡುವುದರಿಂದ ಸೂರ್ಯದೇವನ ಕೃಪೆ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ಕಾಣಲು ಸಿಗುತ್ತದೆ. ಇಷ್ಟೇ ಅಲ್ಲದೆ ರವಿವಾರದ ದಿನ ಬೆಲ್ಲ, ತಾಮ್ರ, ಚಿನ್ನ ಮತ್ತು ಗೋಧಿಯ ದಾನವು ಕೂಡ ಲಾಭಕರವಾಗಿರುತ್ತದೆ. ಇದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ರವಿವಾರದ ದಿನ ತಾಮ್ರದ ಪಾತ್ರೆಯಲ್ಲಿ ಜಲವನ್ನು ತುಂಬಿಸಿ ತಲೆಯ ಪಕ್ಕ ಇಟ್ಟುಕೊಂಡು ಮಲಗಬೇಕು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಕುಡಿಯಬೇಕು. ಇದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಮತ್ತು ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಆರ್ಘ್ಯ ಕೊಡುವುದು ಕೂಡ ಮಹತ್ವಪೂರ್ಣವಾಗಿರುತ್ತದೆ. ಹೀಗೆ ಮಾಡಲು ತಾಮ್ರದ ಲೋಟ ಅಥವಾ ಚೊಂಬಿನಲ್ಲಿ ಜಲವನ್ನು ತುಂಬಿಸಿ ಅದರಲ್ಲಿ ಕೆಂಪು ಬಣ್ಣದ ಹೂವನ್ನು ಹಾಕಬೇಕು. ನಂತರ ಪೂರ್ವ ದಿಕ್ಕಿನಲ್ಲಿ ನಿಂತುಕೊಂಡು 3 ಸಲ ಸೂರ್ಯದೇವನಿಗೆ ಆರ್ಘ್ಯವನ್ನು ಕೊಡಬೇಕು. ಹಾಗೆ ಓಂ ಬ್ರಹ್ಮ ಸ್ವರೂಪಾಯ ಸೂರ್ಯನಾರಾಯಣಾಯ ನಮಃ ಎಂದು 3 ಸಲ ಮಂತ್ರವನ್ನು ಪಠಿಸಬೇಕು. ಇದರಿಂದ ಸೂರ್ಯದೇವನ ಕೃಪೆ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ. ಇಷ್ಟೇ ಅಲ್ಲದೆ ಗಾಯತ್ರಿ ಮಂತ್ರವನ್ನು 24 ಸಲ ಪ್ರಸನ್ನ ಮುದ್ರೆಯಲ್ಲಿ ಉಚ್ಚಾರಣೆ ಮಾಡುವುದು ಕೂಡ ಅತ್ಯಂತ ಲಾಭದಾಯಕವಾಗಿರುತ್ತದೆ. ಈ ಎಲ್ಲ ಪರಿಹಾರಗಳನ್ನು ನಿಯಮಿತವಾಗಿ ಪಾಲಿಸಿದರೆ ರವಿವಾರ ಜನಿಸಿದವರ ಭಾಗ್ಯ ವೇಗವಾಗಿ ಪ್ರಬಲವಾಗುತ್ತದೆ ಮತ್ತು ಸಫಲತೆಯ ಬಾಗಿಲು ತೆರೆದುಕೊಳ್ಳುತ್ತದೆ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.